ಬಿಹಾರದಲ್ಲಿ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ. ಹೊಸ ಸರ್ಕಾರ ರಚನೆಗೆ ಇದೀಗ ಆರ್ಜೆಡಿ ಸರ್ಕಸ್ ಅನ್ನ ಮಾಡ್ತಾ ಇದೆ. ಬಿಹಾರದಲ್ಲಿ ಜೆಡಿಯು ಹಾಗೂ ಬಿಜೆಪಿ ಮೈತ್ರಿ ಬಹುತೇಕ ಖಚಿತ ಆಗ್ತಾ ಇದೆ. ಹೊಸ ಮೈತ್ರಿಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೆಡಿಯು ಸಂಸದ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನಿತೀಶ್ ಕುಮಾರ್ ಪ್ರಮಾಣ ವಚನವನ್ನ ನಡೆಸುವಂತಹ ಸಾಧ್ಯತೆ ಇದೆ. ಮೈತ್ರಿ ಸರ್ಕಾರದಲ್ಲಿ ಬಿಜೆಪಿಗೆ ಸ್ಪೀಕರ್ ಮತ್ತು 2 ಡಿಸಿಎಂ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. ಇನ್ನೊಂದೆಡೆ ಬಿಜೆಪಿಗೆ ಸಿಎಂ ಸ್ಥಾನ ಸಿಗಬೇಕು ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ನಾಳೆ ಪಾಟ್ನಾಗೆ ಗೃಹ ಸಚಿವ ಅಮಿತ್ ಶಾ ಆಗಮಿಸಲಿದ್ದಾರೆ. ಜೆಪಿ ನಡ್ಡಾ ಅವರು ಕೂಡ ಆಗಮಿಸಲಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಈ ವಿಚಾರವಾಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಬಿಹಾರದಲ್ಲಿ ಜೆಡಿಯು ಹಾಗೂ ಬಿಜೆಪಿ ಹೊಸ ಮೈತ್ರಿ ಬಹುತೇಕ ಖಚಿತ ಆಗಿದೆ. ಬಿಜೆಪಿ ಹಾಗೂ ಜೆಡಿಯು ನಡುವಿನ ಮೈತ್ರಿ ಈಗ ಬಹುತೇಕ ಖಚಿತ ಆಗಿರುವಂಥದ್ದು. ಇವತ್ತು ಸಂಜೆಯೇ ನಿತೀಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುವಂತಹ ಸಾಧ್ಯತೆ ಇದೆ. ನೋಡಿ, ಈಗಾಗಲೇ ಎಲ್ಲವೂ ಕೂಡ ಸಿದ್ಧ ಆಗಿದೆ ಅಂತ. ಒಂದು ಕಡೆ ನಾಳೆ ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಂದಡಿ ಇಡಬಹುದು ಅಂತ ಹೇಳಲಾಗ್ತಾ ಇದೆ. ಜೊತೆಗೆ 2 ಡಿಸಿಎಂ, ಬಿಜೆಪಿಗೆ 2 ಡಿಸಿಎಂ ಕೊಡಬಹುದು, ಒಂದು ಸ್ಪೀಕರ್ ಸ್ಥಾನವನ್ನು ಕೊಡಬಹುದು ಅಂತ ಹೇಳಿ, ಜೊತೆಗೆ ಅವರಿಗೆ ಮುಖ್ಯಮಂತ್ರಿ ಕೊಡಬೇಕು ಅಂತಲೂ ಇದೆ. ಆದರೆ ಇಲ್ಲಿ ಬಾರ್ಗೇನಿಂಗ್ ಪವರ್ ಯಾರ ಕಡೆ ಇದೆ ಅಂತ ನೋಡಬೇಕು. ಯಾರು ಮುಂದಡಿ ಇಟ್ಟಿದ್ದು ಸರ್ಕಾರ ಬೇಡ, ನಾನು ನಿಮ್ಮ ಜೊತೆ ಬರ್ತೀವಿ ಅಂತ ನಿತೀಶ್ ಕುಮಾರ್ ಅವರು ಹೇಳಿದ್ರು, ಅಥವಾ ಲೋಕಸಭೆ ಚುನಾವಣೆಗೆ ನಮಗೆ ನೀವು ಬೇಕು ಅಂತ ಬಿಜೆಪಿ ಅಪ್ರೋಚ್ ಮಾಡ್ತೋ ಗೊತ್ತಿಲ್ಲ. ಇಲ್ಲಿ ಬಾರ್ಗೇನಿಂಗ್ ಪವರ್ ಯಾರ್ದು ಅಂತ ನೋಡಿಕೊಂಡು ಸಿಎಂನ ಕೇಳಬೇಕು ಅಂತ. ಯಾಕಂದರೆ ಈಗಾಗಲೇ ಸಿಎಂ ಚಾವಿ ಇರೋದು ನಿತೀಶ್ ಕುಮಾರ್ ಅವರ ಕೈಯಲ್ಲಿ. ಅವರು ಬಿಟ್ಟು ಕೊಡ್ತಾರೆ, ಇನ್ನೊಂದು ಸರ್ಕಾರಕ್ಕೆ ಬಂದವರು ಡಿಸಿಎಂ ಆಗ್ತಾರೆ, ಈ ಥರ ಅಂದುಕೊಳ್ಳೋದು ಬಹಳಷ್ಟು ತಪ್ಪು. ಯಾಕಂದರೆ ಅವರು ವೈಯಕ್ತಿಕವಾದಂಥ ರಾಜಕಾರಣವನ್ನು ಈ ಹಿಂದೆ ನೋಡಿದಂಥವ್ರಿಗೆ ಗೊತ್ತಿದೆ, ಗಮನಿಸಿದಂಥವ್ರಿಗೆ ಗೊತ್ತಿದೆ. ಅವರ ಪಕ್ಷ, ಬಿಹಾರ, ಅವರ ರಾಜಕಾರಣ, ನನ್ನ ಸಿಎಂ ಗಾದಿ, ಇದರ ಬಗ್ಗೆ ಯೋಚನೆ ಮಾಡುವಂಥವ್ರು ಅವರು. ಅದನ್ನು ಬಿಟ್ಟು ಪಕ್ಷದ ಹಿತಾಸಕ್ತಿ, ಜೊತೆಗೆ ಮುಂದೆ ನನ್ನ ಭವಿಷ್ಯದಲ್ಲಿ ಪಕ್ಷ ಉಳಿಬೇಕು, ಈ ಥರದ ಚಿಂತನೆ ಅವರಲ್ಲಿಲ್ಲ. ಹಾಗಾಗಿ ಬಿಜೆಪಿಗೆ 2 ಡಿಸಿಎಂ ಹುದ್ದೆಗಳನ್ನು ಕೊಡ್ಬೋದು. ಒಂದು ಸುಶೀಲ್ ಕುಮಾರ್ ಮೋದಿ ಪಕ್ಕ, ಇನ್ನೊಂದು ರೇಣು ಅಂತ ಹೇಳ್ತಾ ಇದ್ದಾರೆ, ರೇಣು ಯಾದವ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ಆಗಿದ್ದು ಏನು ಅಂತ ಹೇಳಿದ್ರೆ, ಆರ್ಜೆಡಿ ಯಾದವಿ ಮತಗಳನ್ನು ಕ್ರೋಢೀಕರಿಸ್ತಾ ಇದೆ, ಕನ್ಸಾಲಿಡೇಟ್ ಮಾಡ್ತಾ ಇದೆ. ಹಾಗಾಗಿ ಈ ಹಿಂದೆ ಜೆಡಿಯುನ ಜೊತೆಗಿದ್ದಂಥ ತಮ್ಮ ಸಾಂಪ್ರದಾಯಿಕ ಮತಬುಟ್ಟಿ ಇದೆಯಲ್ಲ, ಯಾದವರ ಮತ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಆರ್ಜೆಡಿಗೆ ಶಿಫ್ಟ್ ಆಗ್ತಾ ಇದೆ ಅನ್ನೋ ಭಯ ನಿತೀಶ್ ಕುಮಾರ್ ಅವ್ರನ್ನ ಕಾಡೋದಕ್ಕೆ ಶುರುವಾಯಿತು. ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಬಂದ ತಕ್ಷಣ, ಬಿಜೆಪಿಯ ಸಖ್ಯದಲ್ಲಿ ಇದ್ದ ತಕ್ಷಣ ಬಿಜೆಪಿ ಅಪ್ಪರ್ ಕಾಸ್ಟ್ಗಳ ಮತಗಳನ್ನು ಓಲೈಸಿಕೊಂಡ್ರೆ, ನಾನು OBC ಮತ್ತು ಯಾದವ ಮತಗಳ ಜೊತೆಗೆ ನನ್ನ ವೋಟ್ ಬ್ಯಾಂಕನ್ನು ಮುಂದುವರಿಸಬಹುದು ಅಂತ ನಿತೀಶ್ ಕುಮಾರ್ ಅವರ ಯೋಚನೆ ಅದಾಗಿರಬಹುದು ಏನೋ ಅಂತ ಹೇಳಿ. ಅದರ ಜೊತೆಗೆ ಈಗ ಬರ್ತಾ ಇರುವಂಥ ಒಂದಷ್ಟು ಮಾಹಿತಿಗಳು, ನಾಳೆ ಮಧ್ಯಾಹ್ನ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವು ಕೂಡ ನಡೀಬಹುದು ಅಂತ. ಹಾಗಾಗಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಪಕ್ಕಾ ಆದಂತೆ ಕಾಣಿಸ್ತಾ ಇದೆ. ಇಲ್ಲಿ ಗೊತ್ತಾಗಬೇಕಾಗಿದ್ದು ಅಪ್ರೋಚ್ ಮಾಡಿದ್ದು ಯಾರು ಅಂತ. ಮೊದಲು ಬಿಜೆಪಿ ಜೊತೆ ಸೇರ್ತೀನಿ ಅಂತ ನಿತೀಶ್ ಕುಮಾರ್ ಅಪ್ರೋಚ್ ಮಾಡಿದ್ರು, ಅಥವಾ ನೀವು ನಮಗೆ ಬೇಕೇ ಬೇಕು ಲೋಕಸಭೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಅಂತ ಹೇಳಿ ಬಿಜೆಪಿಯ ಕೇಂದ್ರ ನಾಯಕತ್ವ ನಿತೀಶ್ ಕುಮಾರ್ ಅವ್ರನ್ನ ಅಪ್ರೋಚ್ ಮಾಡ್ತೋ ಅನ್ನೋ ಪ್ರಶ್ನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.